ಶಿವಮೊಗ್ಗದಲ್ಲಿ ಆರ್ಎಸ್ಎಸ್ ವಿಜಯದಶಮಿ ಪಥ ಸಂಚಲನ ನಡೆದಿದೆ. ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಶಿವಮೊಗ್ಗ ನಗರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪಥ ಸಂಚಲನ. ಸಂಪೂರ್ಣವಾಗಿ ಕೇಸರಿಮಯವಾಗಿದೆ ಶಿವಮೊಗ್ಗ ನಗರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪಥ ಸಂಚಲನ. ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಪಥ ಸಂಚಲನ ನಡೆದಿದೆ. 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದಾರೆ. ನಗರದೆಲ್ಲೆಡೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತನ್ನು ಪೊಲೀಸರು ಕೈಗೊಂಡಿದ್ದಾರೆ. ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಏನಿದೆ ಅಲ್ಲಿಂದ ಪಥ ಸಂಚಲನ ನಡೆದಿದೆ. 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಒಂದು ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ನಗರದ ತುಂಬ ಒಂದು ಕಡೆ ಸಂಪೂರ್ಣವಾಗಿ ಕೇಸರಿಮಯ ಆಗಿದ್ರೆ, ಮತ್ತೊಂದು ಕಡೆ ಬಿಗಿ ಭದ್ರತೆಯನ್ನು, ಬಿಗಿ ಬಂದೋಬಸ್ತನ್ನು ಪೊಲೀಸರು ಕೈಗೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕಂಪ್ಲೀಟ್ ಆಗಿ ಕೇಸರಿಮಯ ಆಗಿದೆ. ಆಮೇಲೆ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಎಲ್ಲ ಕಡೆ ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾನರ್ಗಳು, ಆಮೇಲೆ ಕೇಸರಿ ಬಣ್ಣದ ಧ್ವಜಗಳು, ಎಲ್ಲಿ ನೋಡಿದ್ರೂ ಈ ಥರದ ಚಿತ್ರಣ. ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಶಿವಮೊಗ್ಗ ನಗರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪಥ ಸಂಚಲನ ಕಾರ್ಯಕ್ರಮದಲ್ಲಿ 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದಾರೆ. ಕಂಪ್ಲೀಟಾಗಿ ಎಲ್ಲ ರಸ್ತೆಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಫ್ಲೆಕ್ಸ್ಗಳು, ಆಮೇಲೆ ಕೇಸರಿ ಬಣ್ಣದ ಬಾವುಟಗಳು ಎಲ್ಲವನ್ನು ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಾಕ್ಷಿಯಾಗಿದ್ದಾರೆ. ಆಮೇಲೆ ನಗರದ ತುಂಬ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿತ್ತು. ನೂರು ವರ್ಷಗಳನ್ನು ಪೂರೈಸಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ವಿಜಯದಶಮಿ ಪಥ ಸಂಚಲನವನ್ನು ನಡೆಸಲಾಗಿದೆ. ಬಣ್ಣ ಬಣ್ಣದ ರಂಗೋಲಿಗಳು ಎಲ್ಲರ ಗಮನವನ್ನು ಸೆಳೀತಾ ಇತ್ತು. ಸಂಘ ಶತಾಬ್ದಿ 100 ಸಂಭ್ರಮ, 100ರ ಸಂಭ್ರಮ ಎಲ್ಲೆಡೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಫ್ಲೆಕ್ಸ್ಗಳು, ಆಮೇಲೆ ಎಲ್ಲ ರೀತಿಯಾದಂಥ ಬಿಗಿ ಬಂದೋಬಸ್ತನ್ನು ಕೂಡ ಪೊಲೀಸರು ಕೈಗೊಂಡಿದ್ದರು. ಆಮೇಲೆ ಆ ಬಣ್ಣ ಬಣ್ಣದ ರಂಗೋಲಿಗಳ ಚಿತ್ತಾರ ಏನಿದೆ ಅದರಲ್ಲಿ 100ರ ಸಂಭ್ರಮದ ಬಣ್ಣ ಕೂಡ ಅಲ್ಲಿ ಬಿಡಿಸಲಾಗಿದೆ. ನವೀನ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ನವೀನ್, 100 ವರ್ಷ ಪೂರೈಸಿರುವಂತಹ RSSನ ವಿಜಯದಶಮಿ ಪಥ ಸಂಚಲನದ ಕಾರ್ಯಕ್ರಮದ ಬಗ್ಗೆ ಅಪ್ಡೇಟ್ಸ್ ಏನಿದೆ? ಹೌದು ಪ್ರಭು, ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಆರಂಭ ಆಗ್ತಾ ಇರೋದು. ಮುಖ್ಯವಾಗಿ ಶಿವಮೊಗ್ಗ ನಗರದಲ್ಲಿ ಇವತ್ತು 4 ಗಂಟೆಗೆ ಈ ಒಂದು ಪಥಸಂಚಲನ ಇದೇನೋ ಆರಂಭ ಆಗುವಂತದ್ದು. ಅದಕ್ಕಾಗಿ ಈಗಾಗಲೇ ಕಳೆದ ಕೆಲವು ದಿನಗಳಿಂದಲೂ ಕೂಡ RSSನ ನಾಯಕರುಗಳು ಮತ್ತೆ ಸ್ವಯಂ ಸೇವಕರು ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಮುಖ್ಯವಾಗಿ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ರಸ್ತೆಯಿಂದ ಈ ಒಂದು ಮೆರವಣಿಗೆ ಅಂದ್ರೆ RSSನ ಪಥಸಂಚಲನ ಆರಂಭ ಆಗುವಂತದ್ದು. ಅಲ್ಲಿಂದ ಶಿವಮೊಗ್ಗದ ರಾಮನಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್ ಮುಖ್ಯ ರಸ್ತೆ, ಜೊತೆಗೆ ಹಾಗೆ ಶಿವಮೊಗ್ಗದ ಶಿವೋಪನಾಯಕ ವೃತ್ತ, ಜೊತೆಗೆ ಶಿವಮೊಗ್ಗದ ಪ್ರಮುಖ ರಸ್ತೆಗಳನ್ನ ಆಗಿ ಅಂತಿಮವಾಗಿ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಈ ಒಂದು ಮೆರವಣಿಗೆ ಕೂಡ ಹೋಗುವಂಥದ್ದು, ಅಂದ್ರೆ ಪಥಸಂಚಲನ ಹೋಗುವಂಥದ್ದು. ಈಗಾಗಲೇ ಪಥಸಂಚಲನ ಸಾಗುವ ದಾರಿ ಉದ್ದಕ್ಕೂ ಕೂಡ ಕೇಸರಿ ಬಡ್ಡಿಂಗ್ಸ್ಗಳಿರ್ಬೋದು, ಕಟ್ಔಟ್ಗಳಿರ್ಬೋದು, ಬ್ಯಾನರ್ಗಳನ್ನ ಕೂಡ ಅಳವಡಿಸುವ ಕೆಲಸವನ್ನ ಈಗಾಗಲೇ ಮಾಡಿರುವಂಥದ್ದು. ಮುಖ್ಯವಾಗಿ ಶಿವಮೊಗ್ಗದ ಅಮೀರ್ ಅಹಮದ್ ವೃತ್ತದಲ್ಲೂ ಕೂಡ ಈಗಾಗಲೇ ಏನು ಭಾರತ ಮಾತೆ ಪುತ್ಥಳಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಅದೇ ರೀತಿಯಲ್ಲಿ RSSನ ಸಂಸ್ಥಾಪಕ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರ ಫೋಟೋಗಳಿರ್ಬೋದು, ಎಲ್ಲಾ ಕಡೆಗಳು ಕೂಡ RSS ಇಷ್ಟು ವರ್ಷ ಅಂದ್ರೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದೆ ಆ ಕೆಲಸ ಕಾರ್ಯಗಳನ್ನ ಕೂಡ ಹಾಕುವ ಅಂದ್ರೆ ಒಂದಷ್ಟು ಮಾಹಿತಿ ಕೊಡೋ ಕೆಲಸವನ್ನ ಕೂಡ ಈಗಾಗಲೇ RSS ನಿಂದ ಆಗಿರುವಂತದ್ದು. ಅದೇ ರೀತಿಯಲ್ಲಿ ಶಿವಮೊಗ್ಗದ ಈ ಸರಿಸುಮಾರು ಈ ಒಂದು ಅಂದ್ರೆ RSS ಪಥಸಂಚಲನ ಇದೆ. ಈ ಪಥಸಂಚಲನ ಸರಿಸುಮಾರು 4,500ಕ್ಕೂ ಹೆಚ್ಚು ಜನ ಸ್ವಯಂ ಸೇವಕರು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕರ ಕಾರ್ಯಕರ್ತರು ಕೂಡ
ಇಲ್ಲಿ ಭಾಗಿಯಾಗುವಂತದ್ದು. ಮುಖ್ಯವಾಗಿ ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲಿ ಈಗಾಗಲೇ ಸಾರ್ವಜನಿಕರು ಕೂಡ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಅವರಿಗೆ 4,000 kg ಪುಷ್ಪವನ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು. ಅಂದ್ರೆ RSS ಪಥಸಂಚಲನ ಹೋಗುವಂತ ದಾರಿಯಲ್ಲಿ ಪುಷ್ಪಾರ್ಚನೆ ಮಾಡುವ ಕೆಲಸವನ್ನ ಕೂಡ ಸಾರ್ವಜನಿಕರು ಕೂಡ ಮಾಡುವಂತದ್ದು. ಒಟ್ಟಾರೆಯಾಗಿ ಶಿವಮೊಗ್ಗದಲ್ಲಿ ನಡೆಯುವಂತಹ ಅದ್ದೂರಿಯಾಗಿ ಈ ಒಂದು ಪಥಸಂಚಲನ ಸಿದ್ಧತೆ ನಡೀತಾ ಇದೆ. ಇದು ಆರಂಭ ಆದ ನಂತರದಲ್ಲಿ ಸಂಜೆ 6:30 7 ಗಂಟೆ ವೇಳೆಗೆ ಫ್ರೀಡಂ ಪಾರ್ಕ್ ಅನ್ನ ಕೂಡ ತಲುಪುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.